ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಇವತ್ತಿನ ವಿಡಿಯೋದಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಇದು ಒಂದು ನನ್ನ ಕಷ್ಟದ ರೆಸಿಪಿ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ದೋಸೆ ಇಡ್ಲಿ ಆಗಲಿ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಅವು ದೋಸೆ ಹಾಕಿದ್ರೆ ದೋಸೆ ಎದ್ದೇಳೋದೇ ಇಲ್ಲ. ನಾನು ಪರದಾಡ್ಬೇಕಾಗತ್ತೆ. ಅದಕ್ಕೆ ನಾನು ದೋಸೆ ಅಥವಾ ಇಡ್ಲಿ ಮಾಡೋದಕ್ಕೆ ಹೋಗಲ್ಲ. ಇಡ್ಲಿ ಒಂದ್ ಲೆಕ್ಕಕ್ಕೆ ಪರವಾಗಿಲ್ಲ, ಬರುತ್ತೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಬರಲ್ಲ. ಅದಕ್ಕೆ ಬಿಟ್ಬಿಟ್ಟಿದ್ದೆ ದೋಸೆ ಮಾಡೋದನ್ನ. ದೋಸೆ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇವತ್ತು ಅಂದ್ರೆ ಫ್ಲಾಪ್ ಆಯ್ತಾ ಏನು ಸಕ್ಸಸ್ ಆಯ್ತಾ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನಾನು ಅಕ್ಕಿ ನೆನೆಸಿ ಉದ್ದಿನ ಬೇಳೆ ನೆನೆಸಿ ಮಾಡ್ತಾ ಇಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಒಂದು ಇನ್ಸ್ಟೆಂಟ್ ಹಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಂದು ಇಡೀ ಆಗಷ್ಟು ಕಡಲೆಪುರಿ ತಗೊಂಡು ಹಾಕ್ತಾ ಇದ್ದೀನಿ. ಪ್ರತಿ ಸಲ ನಾನು ಈ ತರ ಮಾಡ್ತಿರ್ಲಿಲ್ಲ. ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಇದ್ರೆ ಅಕ್ಕಿ ಹಿಟ್ಟು ಕಲಸ್ಬಿಟ್ಟು ಹಾಕ್ತಾ ಇದ್ದೆ. ಅವಾಗ ಬಹಳ ತೊಂದ್ರೆ ಮಾಡ್ಕೊಂತಿದ್ದೆ ನಾನು. ಅದಕ್ಕೆ ನಾನು ಬೆಳಗ್ಗೆ ನಾಷ್ಟಕ್ಕೆ ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗಲ್ಲ ನಾನು ಆದಷ್ಟು. ಈಗ ಮಧ್ಯಾಹ್ನ ಉಳಿದಿರೋ ಅನ್ನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ರಾತ್ರಿ ಟ್ರೈ ಮಾಡ್ತಾ ಇದ್ದೀನಿ, ಅಂದ್ರೆ ರಾತ್ರಿ ಊಟಕ್ಕೆ. ಬೆಳಗ್ಗೆ ಅಂತೂ ನಿಜವಾಗ್ಲೂ ಆಗಲ್ಲ ಇದನ್ನ ಟ್ರೈ ಮಾಡೋದು. ಯಾಕಂದ್ರೆ ನಮ್ಮ ಮನೆಯವರು ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ. ಅವ್ರು ಇದನ್ನ ಟ್ರೈ ಮಾಡ್ಕೊಂತ ಕುಂತ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ಟ್ರೈ ಮಾಡಕ್ ಹೋಗಿರ್ಲಿಲ್ಲ. ಇವತ್ತು ಸಕ್ಸಸ್ ಆಯ್ತೋ ಇಲ್ಲ ಅನ್ನೋದು ಕೊನೆವರೆಗೂ ನೋಡಿ ಇದನ್ನೆಲ್ಲ ಮಿಕ್ಸಿ ರುಬ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂತೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲಿಸ್ತಾ ಇದ್ದೀನಿ. ಯಾಕಂದ್ರೆ ಹಿಟ್ಟು ಚೆನ್ನಾಗಿ ಬರ್ಬೇಕು ಅಂತಂದು. ನಾನು ಏನ್ ತಪ್ಪು ಮಾಡಿದೆ ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸರಿ ಮಾಡ್ಕೊಂತೀನಿ. ಈ ದೋಸೆನ ಅಕ್ಕಿ ಮತ್ತೆ ಉದ್ದಿನ ಬೇಳೆ ನೆನೆ ಇಟ್ಬಿಟ್ಟು ಮಾಡ್ತಾರೆ. ಆದ್ರೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಅಂತ ಯೂಟ್ಯೂಬ್ ಅಲ್ಲೆಲ್ಲ ತೋರಿಸ್ತಾರಲ್ವಾ ಈ ತರ ಮಾಡೋದಂತಂದು, ಆ ತರ ಮಾಡ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡೆ. ಒಂದ್ ಸ್ವಲ್ಪ ಗಟ್ಟಿಯಾಗಿತ್ತು. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ರುಬ್ಬಿದೆ. ಒಂದೊಂದ್ಸರಿ ಹಿಟ್ಟು ವೇಸ್ಟ್ ಕೂಡ ಮಾಡಿದೀನಿ, ಹಾಕಕ್ ಬರ್ಲಾರ್ದ ಕೂಡ ಚೆಲ್ಲಿದೀನಿ ನಾನು. ಅದೇನೋ ಗಾದೆ ಮಾತೈತೆ, ದೋಸೆ ಊಟ ಅಲ್ಲ ದಾಸರ ಆಟ ಅಲ್ಲ ಅಂತಂದು. ಎಷ್ಟು ದೋಸೆ ತಿಂದ್ರು ನಮ್ಗೆ ಸಾಕಾಗಲ್ಲ. ಈ ದೋಸೆ ಜೊತೆ ಆಟ ಆಡಕ್ಕೂ ಆಗಲ್ಲ. ಯಾಕಂದ್ರೆ ನಮಗ್ ಟೈಮೇ ಇರಲ್ಲ. ಆಲ್ರೆಡಿ ಟಿಫನ್ ಮಾಡ್ಬೇಕಾಗಿರುತ್ತೆ. ಬೆಳಗ್ಗೆ ಟಿಫನ್ ಕೊಳ್ಳಿಲ್ಲ ಅಂದ್ರೆ ಅವ್ರಿಗೂ ಲೇಟ್ ಆಗುತ್ತೆ. ಅದ್ರ ಜೊತೆ ಆಟ ಆಡ್ಕೊಂಡ್ ಕೊಡೋದಕ್ಕೆ ಟೈಮ್ ಇರಲ್ಲ. ಒಂದು 6-7 ತಿಂಗಳ ಮೇಲೆ ಆಯ್ತೇನೆ ನಾನು ಮಾಡ್ಬಿಟ್ಟು. ಏನ್ ಮಾಡಿದೀನೋ ನೆನಪೇ ಇಲ್ಲ ನನಗೆ ದೋಸೆ ಮಾಡಿರೋದು. ಇವಾಗ ನಾನು ದೋಸೆ ರುಬ್ಕೊಂಡಿದ್ನಲ್ಲ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಇಟ್ಟಿದ್ದೀನಿ. ಯಾಕಂದ್ರೆ ಒಣಗಬಾರ್ದು, ತೊಳೆ ಮುಂದೆ ನೀಟಾಗಿ ತೊಳೆದ್ಬಿಟ್ರೆ ಆಯ್ತಾ ಅಂತಂದು. ಇಲ್ಲಿ ಚಟ್ನಿಗೆ ನಾನು ಶೇಂಗಾ ಮತ್ತೆ ಶೇಂಗಾ ನುರಿದ್ಬಿಟ್ಟು ಪುಟಾಣಿ ಜೊತೆಗೆ ಮಿಕ್ಸರ್ ಹಾಕಿದ್ದೆ. ಇವಾಗ ಮೆಣಸಿನಕಾಯಿ ಹುರಿತಾ ಇದ್ದೀನಿ. ಫಸ್ಟಿಗೆ ಎಲ್ಲ ಸೇರಿಸಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಇವಾಗ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಬೋದು. ಚಟ್ನಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಅನ್ಸುತ್ತೆ, ಸ್ವಲ್ಪ ಕಡಿಮೆ ಹಾಕಿದ್ರೆ ಬರ್ತಿತ್ತು. ಅದಕ್ಕೆ ನಾನು ಯಾವಾಗ್ಲೂ ಅಡ್ಗೆ ಕಡಿಮೆನೇ ಹಾಕೋದು ಉಪ್ಪು. ಇದು ಮಿಕ್ಸಿ ರುಬ್ಕೊಂಡ್ ಬಂದ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ದೋಸೆಗೆ ನಾನು ಈರುಳ್ಳಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಬರುತ್ತೆ ಎಲ್ಲ ಕಾನ್ಫಿಡೆನ್ಸ್ ಮೇಲೆ ನಾನು ಇವೆಲ್ಲ ಮಾಡಿ ಇಟ್ಬಿಟ್ಟಿದೀನಿ. ಏನು ಮಾಡೋದಕ್ಕಾಗಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಹಚ್ಕೊಂಡಿದೀನಿ ಸಣ್ಣದಾಗಿ. ಇಲ್ಲಿ ಜೀರಿಗೆ, ಸಾಸಿವೆ, ಅರಿಶಿನ ಮತ್ತೆ ಸಾಂಬಾರ್ ಪೌಡರ್ ಮತ್ತೆ ಉಪ್ಪು, ಖಾರ ತಗೊಂಡಿದೀನಿ. ಸ್ವಲ್ಪ ಕೈ ತಗಲ್ತು, ಸ್ವಲ್ಪ ಅರಿಶಿನ ಚೆಲ್ಬಿಡ್ತೆ ನೋಡ್ರಿ. ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇವನ್ನೆಲ್ಲ ಚಟ್ನಿ ಮತ್ತೆ ಪಲ್ಯ ಮಾಡ್ತಾ ಇದ್ದೀನಿ. ಈರುಳ್ಳಿ ಪಲ್ಯ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಿರೋದೆ. ಜೀರಿಗೆ, ಸಾಸಿವೆ ಎಣ್ಣೆಲಿ ಹಾಕ್ಬಿಟ್ಟು ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಪಲ್ಯ ಇದೇನು ದೊಡ್ಡ ವಿಷಯ ಎಲ್ಲ, ಆರಾಮಾಗಿ ಮಾಡ್ಬೋದು. ಈ ದೋಸೆನೆ ನನಗೆ. ಇಲ್ಲಿ ಈರುಳ್ಳಿ ಪಲ್ಯಕ್ಕೆ ನಾನು ಖಾರ ಹಾಕ್ತಾ ಇದ್ದೀನಿ. ನಿಮ್ ಖಾರ ಜಾಸ್ತಿ ಇಷ್ಟ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ಸಾಂಬಾರ್ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲನ ಹಾಕೋಬಹುದು, ಆದ್ರೆ ನಾನು ಹಾಕ್ತಾ ಇಲ್ಲ. ಸ್ವಲ್ಪ ಅರಿಶಿನ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು. ಇಷ್ಟು ಮಾಡಿದ್ರೆ ಸಿಂಪಲ್ ಆಗಿ ಈರುಳ್ಳಿ ಪಲ್ಯ ರೆಡಿ ಆಯ್ತು. ಚಟ್ನಿನೂ ರೆಡಿ ಆಯ್ತು, ಈರುಳ್ಳಿ ಪಲ್ಯನೂ ರೆಡಿ ಆಯ್ತು. ಇವಾಗ ದೋಸೆ ಹಾಕೋದೊಂದೇ ಬಾಕಿ ಇರೋದು. ಟಾಸ್ಕ್ ಅಂದ್ರೆ ಇಲ್ಲಿದೆ ದೋಸೆ ಹಾಕೋದ್ರಲ್ಲಿ. ಈ ದೋಸೆ ಅಂದ್ಬಿಟ್ಲೆ ಒಂದ್ ದೊಡ್ಡ ಟಾಸ್ಕ್ ಇದ್ದಂಗೆ ನನಗೆ. ಒಂದೊಂದ್ಸಲಿ ಬಂದ್ಬಿಡುತ್ತೆ ದೋಸೆ, ಒಂದೊಂದ್ಸಲಿ ಬರೋದೇ ಇಲ್ಲ. ನಾನು ಇದಕ್ಕೆ ಇನ್ನೊಂದು ಪಾತ್ರೆಗೆ ಹಾಕೊಂತಿದ್ದೀನಿ. ಬಾಳ ಏನ್ ಇದಿಲ್ಲ ಆದ್ರೂ ಹಾಕೊಂಡಿದ್ದೀನಿ. ಸ್ವಲ್ಪ ನೀರ್ ಕಳ್ಸ್ಕೊಳಲ್ಲ ಅಂತಂದು ಹಾಕೊಂತಾ ಇದ್ದೀನಿ. ಗಟ್ಟಿ ಇತ್ತಲ್ವಾ ಅದಕ್ಕೆ ಹಾಕೊಂತಾ ಇದ್ದೀನಿ. ಸ್ವಲ್ಪ ಹಾಕೊಂಡ್ಬಿಟ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಅಂದ ಹಾಕೊಂಡೆ.
ಈ ದೋಸೆಗೆ ಸೋಡಾ ಪುಡಿ ಹಾಕಿದೀನಿ ಸ್ವಲ್ಪ, ಅದನ್ನ ನಿಮ್ ಜೊತೆ ಶೇರ್ ಮಾಡಿ ತೋರಿಸ್ಲಿಲ್ಲ ನಾನು. ಉಪ್ಪು ಹಾಕಿದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಅಡುಗೆಗೆ ಯಾವಾಗ್ಲೂ ಉಪ್ಪು ಕಡಿಮೆ ಹಾಕಿದ್ರೇನೆ ಬೆಸ್ಟ್, ಬೇಕಾದ್ರೆ ಹಾಕೊಂಡು ತಿನ್ಬೋದು. ಇಲ್ಲಿ ನೀರ್ ಹಾಕ್ತಾ ಇದೀನಿ ನಾನು, ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂತಾ ಇದೀನಿ ನಾನು. ಅದು ಬಾಳ ನೀರ್ ಹಾಕ್ಬಿಟ್ರ ಎಲ್ಲಿ ಭಯ ಬಂತು ನನಗೆ, ನೀರ್ ಹಾಕ್ಬಿಟ್ರ ಬರೋದಿಲ್ಲ ಅಂತಂದು. ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಬ್ಯಾಟರ್, ನೋಡ್ತಾ ಇದ್ದೀರಲ್ವಾ. ನಾನು ಏನಾದ್ರು ತಪ್ಪು ಮಾಡಿದ್ರೆ ನಂಗೆ ತಿಳಿಸಿ, ಸರಿ ಮಾಡ್ಕೊಂತೀನಿ, ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೆ. ಇವಾಗ ಒಂದು ಲೋಟದಲ್ಲಿ ಎಣ್ಣೆ ಹಾಕೊಂಡು ಇಟ್ಕೊಂಡಿದೀನಿ, ಹಂಚುನು ಕಾಯಕ್ಕೆ ಇಟ್ಕೊಂಡಿದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಚಿಟ್ಟಿದೆ, ಸ್ವಲ್ಪ ಕಾಯಿಲೆ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ನೀರ್ ಚಿಮುಕ್ ಹೊಡೆದೆ, ಯಾಕಂದ್ರೆ ಚೆನ್ನಾಗಿ ಇದ್ದಳೆ ಅಂತಂದು ನೀರ್ ಚಿಮುಕ್ ಹೊಡೆದು ಸ್ವಲ್ಪ ಎಣ್ಣೆ ಹಚ್ಚಿದೆ. ಎಣ್ಣೆ ಹಚ್ಬಿಟ್ಟು ನೀಟಾಗಿ ನಾನು ಕಲಸಿ ದೋಸೆ ಹಿಟ್ಟು ಹಾಕಿ ಹಂಚ್ ಮೇಲೆ ಹಾಕಿದೆ. ಬರುತ್ತಂತ ಕಾನ್ಫಿಡೆನ್ಸ್ ಇತ್ತು, ತುಂಬಾನೇ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಕೊನೆಗೆ ಆಗಿದ್ದೇ ಬೇರೆ. ನೋಡ್ತಾ ಇರ್ಬೋದು, ಹಾಕೋದೇನೆ ನೀಟಾಗಿ ಹಾಕಿದೆ ನಾನು. ಇದು ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡಿದೆ, ಆದ್ರೆ ಲಾಸ್ಟಿಗೆ ಆಗಿದ್ದು ಬೇರೆ, ಅದು ಬರ್ಲೇ ಇಲ್ಲ. ತಳ ಹಿಡ್ಕೊಂಡ್ಬಿಡ್ತಿ, ಫುಲ್ ಅಂಟ್ಕೊಂಡ್ಬಿಡ್ತಿ. ಅದಕ್ಕೆ ಬೇಜಾರಾಗಿ ಹೋಗ್ಬಿಡ್ತು. ಇಷ್ಟು ತೆಳ್ಳಗೆ ಹಾಕಿದ್ರು ಬೇರೆಯವ್ರು ಮಾಡಿರ್ತಾರ, ಎಷ್ಟು ಚೆನ್ನಾಗಿ ಬರ್ತಿರ್ತಾವ ದೋಸೆ. ಏನಪ್ಪ ಕಡಿಮೆ ಆಯ್ತು ಇದಕ್ಕ ಅಂತಂದು ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ನ ತಲೆ ಬಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ನೋಡೋಣ ಅಂತಂದು ಅವ್ನು ಮೈದಾ ಹಿಟ್ಟು ಹಾಕಿ ನೋಡಿದ್ರೆ ದೋಸೆ ಅಂತೂ ಸೂಪರ್ ಆಗಿ ಬಂದವು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಮೈದಾ ಹಿಟ್ಟು ಹಾಕಿದೆ, ತುಂಬಾನೇ ಚೆನ್ನಾಗಿ ಬಂದು ದೋಸೆ. ಅವಾಗ ಸಮಾಧಾನ ಆಯ್ತು ನನಗೆ. ಸ್ವಲ್ಪ ಒಂದು ಬೆಣ್ಣೆ ತಗೊಂಡ್ ಬಂದಿದ್ವಿ, ಒಂದು ಸಣ್ಣದ ಪ್ಯಾಕೆಟ್ ಸಿಗುತ್ತಲ್ವಾ, ಅದನ್ನ ಓಪನ್ ಮಾಡ್ಬಿಟ್ಟು ಬೆಣ್ಣೆ ಹಚ್ತಾ ಇದ್ದೆ ದೋಸೆಗೆ. ಬೆಣ್ಣೆ ಹಚ್ಬಿಟ್ಟು ಫಸ್ಟ್ ಟೈಮ್ ಮಾಡಿರೋದು ದೋಸೆ ನಾನು. ಕೊನೆಗೂ ಸಕ್ಸಸ್ಫುಲ್ ಆಯ್ತು, ಈ ದೋಸೆ ಕತೆ ಅಂತೂ ಮುಗೀತು. ಬೆಣ್ಣೆ ಹಚ್ಬಿಟ್ಟು ದೋಸೆ ಮಾಡಿದೆ, ಚಟ್ನಿ ಮತ್ತೆ ಈರುಳ್ಳಿ ಪಲ್ಯ ರೆಡಿ ಆಯ್ತು. ದೋಸೆ ಅಂತೂ ತುಂಬಾನೇ ಚೆನ್ನಾಗಿ ಬಂದು, ಸ್ವಲ್ಪ ಮೈದಾ ಹಿಟ್ಟು ಹಾಕಿದಕ್ಕ. ಒಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಬಂದು, ಅದೇ ಒಂದು ಸಮಾಧಾನ ಆಯ್ತು. ಈ ದೋಸೆದು ಕೊನೆಗೂ ದೋಸೆ ಕತೆ ಮುಗೀತು. ದೋಸೆ ಎಲ್ಲ ಚೆನ್ನಾಗಿ ಬಂತು, ದೋಸೆ ಅಂತೂ ರೆಡಿ ಆಯ್ತು. ಈ ಸ್ಟೋರಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ದೋಸೆ ಕತೆ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗೆಲ್ಲ ದೋಸೆ ಹಾಕಿದ ಗುಟ್ಲೆನ ಕೊಟ್ಟೆ ನಮ್ಮ ಮನೆಯವ್ರಿಗೆ, ತಿನ್ರಿ ಅಂತಂದು ನನ್ನ ಮಗಳಂಗೂ ಕೂಡಿಸಿದೆ, ಊಟ ಮಾಡಿ ಇಬ್ರು ಅಂತಂದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದೋಸೆ ಕತೆ ಅಂತ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.